ಈಗ ನೀವು ನೋಡ್ತಾ ಇರೋದು ಕಪಿಲಾ ನದಿ. ಈ ಕಪಿಲಾ ನದಿ ಎಷ್ಟು ಸುಂದರವಾಗಿದೆ ಹಾಗೂ ಮನೋಜ್ಞವಾಗಿದೆ ಅನ್ನೋದನ್ನು ಒಂದ್ಸಲ ನೀವೆಲ್ಲರೂ ಕಣ್ತುಂಬಿಕೊಳ್ಳಿ. ಈ ಒಂದು ಪವಿತ್ರವಾದ ನದಿಯಲ್ಲಿ ಜನರು ಬಂದು ಸ್ನಾನ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಹಾಗೂ ತಲೆ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಹಾಗೂ ಸೋಪುಗಳನ್ನು ಉಪಯೋಗಿಸ್ತಾರೆ. ಆದರೆ ಈ ಶಾಂಪೂ ಹಾಗೂ ಸೋಪುಗಳನ್ನು ಉಪಯೋಗಿಸೋದ್ರಿಂದ ಆ ನೀರಿನಲ್ಲಿರೋ ಜಲಚರಗಳಿಗೆ ಪ್ರಾಣಾಪಾಯ ಆಗುತ್ತೆ ಅನ್ನೋದನ್ನು ಅವರು ಅರ್ತಿರೋದಿಲ್ಲ. ಇಲ್ಲಿ ನೋಡಿ, ಎಷ್ಟೊಂದು ಜನ ಈ ಶಾಂಪೂ ಮತ್ತು ಸೋಪ್ಗಳನ್ನು ಉಪಯೋಗಿಸಿ ಇಲ್ಲಿಲ್ಲೇ ಪ್ಲಾಸ್ಟಿಕ್ಗಳನ್ನು ಬಿಸಾಕಿ ಹೋಗಿರ್ತಾರೆ. ಇದರಿಂದ ಈ ನೀರಲ್ಲಿರೋ ಮೀನುಗಳಿಗೆ ತುಂಬ ಅಪಾಯ ಆಗುತ್ತೆ. ನಾವು ಸ್ನಾನ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ? ಶಾಂಪೂ ಹಾಕ್ಕೊಂಡು ತಲೆ ಉಜ್ಕೊಳ್ಬೇಕಾದ್ರೆ ಕಣ್ಣು, ಮೂಗು, ಬಾಯಿ ಮೂರನ್ನ ಬಿಗಿಯಾಗಿ ಮುಚ್ಕೊಂಡಿರ್ತೀವಿ. ಅಂದರೆ ಅರ್ಥ ಏನು? ಆ ಶಾಂಪೂಯಿಂದ, ಸೋಪ್ನಿಂದ ನಮಗೆ ಅಪಾಯ ಆಗುತ್ತೆ ಅಂತ ಅರ್ಥ ತಾನೆ. ಅಂದರೆ ನಾವು ಶಾಂಪೂನ ಬಾಯಿಗೆ ಹಾಕ್ಕೊಳ್ಳೋದಿಲ್ಲ, ಕಣ್ಣಿಗೂ ಹಾಕ್ಕೊಳ್ಳೋದಿಲ್ಲ, ಮೂಗ್ನಲ್ಲಿ ಹೋಗೋಕ್ಕೂ ಬಿಡೋದಿಲ್ಲ. ಆದರೆ ಆ ಮನುಷ್ಯ ಇದೆಲ್ಲರದ ಅರಿವಿದ್ದೂ ಕೂಡ ಈ ನೀರಿನಲ್ಲಿ ಶಾಂಪೂ ಮತ್ತು ಸೋಪನ್ನು ಹಾಕಿ ತಿಕ್ಕಿ ತೊಳಿತಾರೆ. ಅವಾಗ ಏನಾಗುತ್ತೆ? ಅದರಲ್ಲಿರೋ ರಾಸಾಯನಿಕ ಅಂಶಗಳು ಈ ನೀರಿನಲ್ಲಿರೋ ಮೀನುಗಳಿಗೆ ಹಾಗೂ ಜಲಚರಗಳಿಗೆ ಅಪಾಯ ಆಗುತ್ತೆ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥಕೊಳ್ಬೇಕು. ಈ ಒಂದು ನದಿಯನ್ನು, ಇದರ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಹೊಣೆ.